ಎಲ್ಲೋ ಅಮೇರಿಕ ಯುದ್ಧ ಮಾಡಿದರು ಅಂತ ಅನ್ನೋದಲ್ಲ, ರಷ್ಯಾದವರು ಯುದ್ಧಕ್ಕೆ ತೊಡಗಿದರು ಅನ್ನೋದಲ್ಲ, ಇರಾನ್ನವರು ಇಸ್ರೇಲ್ನವರು ಅವರೇನೋ ಯುದ್ಧ ಮಾಡ್ತಿದ್ದಾರಲ್ಲ. ಅಲ್ಲಿ ಯುದ್ಧವಾದರೆ ಅದರ ಕಾವು, ಅದರ ನೋವು, ಅದರ ಸಾವಿನ ಝಳ ಜಗತ್ತಿಗೆ ಗೋಳಕ್ಕೇನೆ ಉಂಟಾಗುತ್ತೆ. ಕನ್ನಡದ ಒಂದು ವಚನ ಹೇಳುತ್ತೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ, ತಾಯ ಮೊಲೆ ಹಾಲು ನಂಜಾಗಿ ಕೊಲುವೊಡೆ ಇನ್ನೆಲ್ಲಿ ಬದುಕೋದಕ್ಕೆ ಸಾಧ್ಯ ಅಂತ ಒಂದು ಪರಿಸ್ಥಿತಿ ಈಗ ಜಗತ್ತು ಕಾಣ್ತಾ ಇದೆ. ಭೂಮಿಗೆ ಬೆಂಕಿ ಬಿದ್ದ ಹಾಗಾಗಿದೆ. ನಮ್ಮನ್ನ ಆಳುವ ಜನ ಯಾವುದೇ ದೇಶದ್ದಾಗಿರಲಿ, ಜನಕ್ಕೆ ಸುಖ, ನೆಮ್ಮದಿ, ಆಹಾರದ ಅನುಕೂಲ, ಬದುಕುವುದಕ್ಕೆ ಬೇಕಾದಂಥ ವಾತಾವರಣ ಇದನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಆದರೆ ಅದರ ಬದಲು ಜೀವವನ್ನು ಹಿಂಡುವ, ಪ್ರಾಣವನ್ನು ಕೊಲ್ಲುವ, ಬದುಕಿರುವವರ ಬದುಕನ್ನು ಕಿತ್ತುಕೊಳ್ಳತಕ್ಕಂತಹ ದುಷ್ಟರು ಆಳೋದಕ್ಕೆ ತೊಡಗಿದರೆ ಜಗತ್ತು ಹೇಗೆ ಹಿಂಸೆಯ ಲೋಕ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಡೀತಾ ಇರುವ ಯುದ್ಧದ ದೃಷ್ಟಾಂತಗಳು ನಮ್ಮ ಕಣ್ಣೆದುರಿಗಿವೆ. ಎಲ್ಲೋ ಅಮೇರಿಕ ಯುದ್ಧ ಮಾಡಿದರು ಅಂತ ಅನ್ನೋದಲ್ಲ, ರಷ್ಯಾದವರು ಯುದ್ಧಕ್ಕೆ ತೊಡಗಿದರು ಅನ್ನೋದಲ್ಲ, ಇರಾನ್ನವರು ಇಸ್ರೇಲ್ನವರು ಅವರೇನೋ ಯುದ್ಧ ಮಾಡ್ತಿದ್ದಾರಲ್ಲ. ಅಲ್ಲಿ ಯುದ್ಧವಾದರೆ ಅದರ ಕಾವು, ಅದರ ನೋವು, ಅದರ ಸಾವಿನ ಝಳ ಜಗತ್ತಿಗೆ ಗೋಳಕ್ಕೇನೆ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಬಿಡುಗಡೆಯ ಬೆಳಕು ಎಲ್ಲಿಂದ ಬರಬೇಕು ಅಂದರೆ ಮತ್ತೆ ಮಹಾತ್ಮ ಗಾಂಧೀಜಿಯೇ ನೆನಪಾಗುತ್ತೆ. ಅಹಿಂಸೆಯೇ ಲೋಕವನ್ನು ಉಳಿಸುವ ಏಕಮೇವ ಅದ್ವಿತೀಯವಾದಂತಹ ಅಮೃತ ಅದು. ಅದರಿಂದ ಯುವಕರು ಇದರಲ್ಲಿ ಸೇರಿಕೊಂಡು ಈ ಮುಖ್ಯವಾಹಿನಿಯಲ್ಲಿ ಬಂದು ಜಗತ್ತಿಗೆ ಶಾಂತಿಯನ್ನು ಬಯಸುವ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಯುವಶಕ್ತಿಯು ತೊಡಗಬೇಕು ಅನ್ನೋ ದೃಷ್ಟಿಯಿಂದ ಗಾಂಧಿ ಭವನ, ಶೇಷಾದ್ರಿಪುರ ಕಾಲೇಜು, ಉಳಿದ ಎಲ್ಲ ಸಂಸ್ಥೆಗಳು ಸೇರಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಇವತ್ತು ನಡೆಸಿದೆ. ಇದರ ಮುಖ್ಯವಾದ ಉದ್ದೇಶ ಒಂದೇ, ಯುದ್ಧ ಬೇಡ, ಶಾಂತಿ ಬೇಕು. ನಮಗಾಗಿ ಅಲ್ಲ, ಲೋಕದ ಕಲ್ಯಾಣಕ್ಕಾಗಿ. ಯುದ್ಧದ ವಿನಾಶಕಾರಿ ಮನಸ್ಸುಗಳು ಎಷ್ಟು ಕ್ರೂರವಾಗಿರುತ್ತೆ ಅಂತಂದರೆ, ಶಿಕ್ಷಣ ಬೇಕು, ಮಕ್ಕಳಿಗೆ ಒಳ್ಳೆ ಬೆಳಕಿನ ವಿದ್ಯೆ ಬೇಕು ಅಂತ ಶಾಲೆಗೆ ಹೋದವ್ರಿಗೆ ಅಂಥ ಶಾಲೆ ಮೇಲೆ ಬಾಂಬ್ ಹಾಕ್ತಾರೆ. ಆಸ್ಪತ್ರೆಗಳ ಮೇಲೆ, ರೋಗಿಗಳಿರುವ ಆಸ್ಪತ್ರೆಗಳ ಅಂದರೆ ಕ್ರೂರವಾದ ಮನಸ್ಸು ಯಾವ ಹಿಂಸೆಗೂ ಯಾವ ಹತ್ಯೆಗೂ ಹಿಂಜರಿಯೋದಿಲ್ಲ. ಇಂತಹ ಹಿನ್ನೆಲೆಯಲ್ಲಿ ನಾವು ಯುವಕರನ್ನು ಕೂಡ ಕರೆದು ಇವತ್ತು ನಿಮ್ಮ ಪ್ರಾರ್ಥನೆ, ನಿಮ್ಮ ಕೂಗು, ನಿಮ್ಮ ಕರೆಯು ಇದು ಲೋಕ ಕಲ್ಯಾಣಕ್ಕೆ ಬೇಕಾದ ದನಿಯಾಗಿ ಪರಿಣಮಿಸಲಿ, ತಾಯಿಯ ಕರುಳಾಗಿ ನಾವೆಲ್ಲ ಹಂಬಲಿಸೋಣ ಅಂತ ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಯುದ್ಧ ಬೇಡ, ಶಾಂತಿ ಬೇಕು